ವರ್ಣದಿಂದ ಕಂಗೊಳಿಸುವ ಪೊಮ್ಮಿಗವನ್ನ ನೋಡಿದ್ದೀರಾ ನೀವು? ನೋಡು ಬಾರದೆ, ಸತ್ಯ ತಾಳಕ್ಕೆ ಲಯಬದ್ಧವಾಗಿ ಅತ್ತಿಂದಿತ್ತ ಇತ್ತ ಕಡೆಯಿಂದ ಆ ಕಡೆಗೆ ಸಂಚರಿಸುವ ಚಂದವನ್ನ ನೋಡುವಾಗ ಅಂತರಂಗದಲ್ಲಿ ಭಾವದ ಅಲೆಗಳೇ ಉದ್ಭವಿಸಿದೆ ಸ್ವಾಮಿ. ಹೌದೇ? ನಿನಗೊಂದು ಆಶೆ. ಇದೇನು ಹೊಸ ತನ್ವಲ್ಲ ಕಾಂತೆ. ಹಾಗಂತ ಹಿಂದೆಯೂ ಹಲವಾರು ಮಿಗಗಳನ್ನು ಕಂಡವರು ನಾವು. ಇಲ್ಲಿ ಏನು ವಿಶೇಷ ಉಂಟು? ಸಾಮಾನ್ಯವಲ್ಲ ಸ್ವಾಮಿ. ಬಂಗಾರದ ವರ್ಣದಿಂದ ಕಂಗೊಳಿಸುತ್ತಾ ಇದೆ. ನೋಡಿದೆ ಅಂತ ಆದ್ರೆ ನನಗೊಂದು ಆಶೆ ಈಡೇರಿಸಬೇಕು. ನೀವು ಇಂತಲ್ಲಿ ನಿಲ್ಲುವುದಿಲ್ಲ, ತಿನ್ನಿತ್ತ ತಿರುಗುತ್ತಾ ಉಂಟು. ಇದನ್ನು ನೋಡಿದರೆ ನಿನಗೆ ಆಶೆ. ಹೌದು ಸ್ವಾಮಿ. ಏನೇ? ನನಗಾಗಿ ಅದನ್ನು ತಂದು ಕೊಡುವಿರಾ ನೀವು? ಈ ಮಿಗವನ್ನು ನನಗಾಗಿ ತಂದು ಕೊಡುವಿರಾ? ನೀನು ಅಪೇಕ್ಷಿಸುವುದೇ? ಹೌದು ಸ್ವಾಮಿ. ವಿಶೇಷವಾದದ್ದನ್ನು ನಾವು ಕಂಡೆವುಂತಾದರೆ ಅಪೇಕ್ಷಿಸುವಲ್ಲಿ ಆಲೋಚನೆ ಮಾಡಬೇಕು. ಕಣ್ಣಿಟ್ಟು ಕಾಲಿರಬೇಕು ಕಾಂತೆ. ಆದ್ದರಿಂದ ಯೋಚಿಸಬೇಕು. ಇದು ನಮ್ಮ ಕಣ್ಣಿಗೆ ಕಾಣುತ್ತಾ ಇದೆ, ನನಗನ್ನಿಸ್ತದೆ ಇದನ್ನು ಮಾಯಾಮೃಗ. ಮಾಯಾಮೃಗವೇ? ಇದು ರಕ್ಕಸರ ಮಾಯೆ. ದುಷ್ಟರ ಛಾಯೆಯನ್ನೇ ಅಳಿಸುವುದಕ್ಕೆ ಬೇಕಾಗಿ ಸಿದ್ಧನಾದವ ನಾನು. ಕೆಲವು ದಿನಗಳ ಹಿಂದೆ ಅದೆಷ್ಟೋ ಮಂದಿ ದಾನವರನ್ನು ತರಿದುಕೊಟ್ಟವ. ಈ ಕಾಲದಲ್ಲಿ ನಮ್ಮನ್ನೇ ವಂಚಿಸುವುದಕ್ಕೆ ಬೇಕಾಗಿ ಇದು ಏನೋ ಅವರು ಮಾಡುತ್ತಾ ಇರುವ ಕಪಟ. ಆದ್ದರಿಂದ ಈ ಮಾಯಾಮೃಗದ ವಾಂಛೆ ನಿನಗೆ ಬೇಡ. ಇದರ ಆಶೆ ಬಿಡು, ಅದು ಅದರಷ್ಟಕ್ಕೆ ಹೋಗಲಿ. ಏನಾದ್ರೂ ನಿಜತ್ವ ತೋರಿಸಿ ಕೂತಾದ್ರೆ ನಾನು ನೋಡಿಕೊಳ್ಳುತ್ತೇನೆ. ಸ್ವಾಮಿ ಹಾಗೆ ಹೇಳಬೇಡಿ. ನೀವು ಮನಸ್ಸಿಗೆ ಅತಿಯಾಗಿ ಹಿಡಿಸಿದೆ. ನಾನು ಬೇಕು ಅಂತ ಕೇಳಿದಾಗ ನೆವನಗಳನ್ನು ಬಿಡುವುದೇ ನೀವು. ಸತ್ಯ ಸ್ವಾಮಿ. ಬೇಕೇ ಬೇಕು, ಬೇಕೇ ಬೇಕು. ಹೆಚ್ಚಾಗಿ ಆಶಿಸಿದೆ. ನೀನು ಅತಿಶಯದಿಂದ ಆಶಿಸಿದೆ. ನಾನು ಒಂದು ವೇಳೆ ಹಿಡಿದು ಜೀವಂತವಾಗಿ ತರುವುದಕ್ಕೆ ಪ್ರಯತ್ನ ಪಡುತ್ತೇನೆ. ಒಂದು ವೇಳೆ ಪಡೆದೇ ಇದ್ದೆ ಅಂತ ಪ್ರಯತ್ನಕ್ಕೆ ಸಿಕ್ಕದೇ ಹೋಯಿತು ಅಂತಾದರೆ ಅದನ್ನು ಕೊಂದರೂ ಕೊಂಡೇನೆ. ಸತ್ತರೆ ಆ ಪ್ರಾಣಿ ಏನು ಮಾಡುತ್ತೆ?
ಸತ್ತು ಹೋಯಿತು ಅಂತಾದ್ರೆ ಹ. ಏನು ಮಾಡುವಿ ಎಂಬ ಹಾಗೆ